ಈ ಆಧುನಿಕ ಮೊಬೈಲ್ ಜಮಾನದಲ್ಲಿ ನಾವು ಕೂತ ಸ್ಥಳದಲ್ಲೇ ಎಲ್ಲವನ್ನು ಆನ್ಲೈನ್ ಮುಖಾಂತರನೇ ಆರ್ಡರ್ ಮಾಡ್ತೀವಿ. ಅದಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರ ಕೂಡ ತನ್ನ ವ್ಯಾಪ್ತಿಗೆ ಬರತಕ್ಕಂಥ ಮುಜರಾಯಿ ದೇವಸ್ಥಾನಗಳಲ್ಲಿ ಆನ್ಲೈನ್ ಸೇವೆಯನ್ನು ನೀಡೋದಕ್ಕೆ ಆರಂಭ ಮಾಡಿತ್ತು. ಆದರೆ ಈ ಆನ್ಲೈನ್ ಸೇವೆಗೆ ದೇವಸ್ಥಾನದ ಅರ್ಚಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ಸರ್ಕಾರದಿಂದ ಮುಜರಾಯಿ ದೇಗುಲಗಳಿಗೆ ಡಿಜಿಟಲ್ ಸ್ಪರ್ಶ, ಪೂಜೆ, ಅಭಿಷೇಕ, ಪ್ರಸಾದವನ್ನ ಮೊಬೈಲ್ನಲ್ಲೇ ಕಾಯ್ದಿರಿಸಲು ವಿರೋಧ, ದೇವಾಲಯಗಳಲ್ಲಿ ಆನ್ಲೈನ್ ಸೇವೆ ರದ್ದತಿಗೆ ಅರ್ಚಕರ ವಿರೋಧ, ಎ ಬಿ ದರ್ಜೆಯ ದೇವಾಲಯಗಳ ಮೊಬೈಲ್ ಸೇವೆ ರದ್ದು ಮಾಡುವಂತೆ ಪತ್ರ. ರಾಜ್ಯ ಸರ್ಕಾರದಿಂದ ಮುಜರಾಯಿ ಇಲಾಖೆಯ ದೇಗುಲಗಳಿಗೆ ಡಿಜಿಟಲ್ ಸ್ಪರ್ಶ ನೀಡಲಾಗ್ತಿದೆ. ಅಲ್ಲದೆ ಪೂಜಾ ಸೇವೆಗಳನ್ನು ಆನ್ಲೈನ್ ಮೂಲಕವೇ ಖರೀದಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿ ಆ್ಯಪ್ ಕೂಡ ಬಿಡುಗಡೆ ಮಾಡಲಾಗಿದೆ. ರಾಜ್ಯದ ಪ್ರಮುಖ ದೇವಾಲಯಗಳಲ್ಲಿ ಭಕ್ತಾದಿಗಳ ಅನುಕೂಲಕ್ಕಾಗಿ ಏರ್ಪಾಡಾಗುವ ಸೇವೆಗಳನ್ನು ಆನ್ಲೈನ್ ಮೂಲಕ ಹಾಗೂ ಮೊಬೈಲ್ ಆ್ಯಪ್ ಮೂಲಕ ಖರೀದಿಸುವುದಕ್ಕೆ ಅವಕಾಶ ಕೊಡಲಾಗಿದೆ. ಇದರ ಮೊದಲ ಹಂತವಾಗಿ ಬೆಂಗಳೂರಿನ ಬನಶಂಕರಿ ಅಮ್ಮನವರ ದೇವಾಲಯದಲ್ಲಿ ಪೋರ್ಟಲ್ ಹಾಗೂ ಮೊಬೈಲ್ ಆ್ಯಪ್ ಅನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಿಡುಗಡೆ ಮಾಡಿದರು. ಹಂತ ಹಂತವಾಗಿ ರಾಜ್ಯದ ಮುಜರಾಯಿ ಇಲಾಖೆಯ ದೇಗುಲಗಳ ಸೇವೆಯನ್ನ ಆನ್ಲೈನ್ ಮೂಲಕ ಕಾಯ್ದಿರಿಸುವುದಕ್ಕೆ ಅವಕಾಶ ನೀಡಲಾಗ್ತಿದೆ. ಆದರೆ ದೇವಾಲಯಗಳಲ್ಲಿ ಆನ್ಲೈನ್ ಸೇವೆಯನ್ನ ನೀಡ್ತಾ ಇರುವುದಕ್ಕೆ ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಒಕ್ಕೂಟ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಎ ಮತ್ತು ಬಿ ವರ್ಗದ ಮುಜರಾಯಿ ದೇವಾಲಯಗಳಲ್ಲಿ ಈ ಆನ್ಲೈನ್ ಸೇವೆ ರದ್ದು ಮಾಡಬೇಕು ಅಂತೇಳಿ ಒತ್ತಾಯಿಸಿದೆ. ಆನ್ಲೈನ್ನಲ್ಲಿ ಕೆಲ ಭಕ್ತಾದಿಗಳು ಸಂಜೆ ಅಥವಾ ರಾತ್ರಿ ಅಭಿಷೇಕ, ಪ್ರಸಾದ ಇತ್ಯಾದಿ ಸೇವೆಗಳನ್ನು ಬುಕ್ ಮಾಡ್ತಾರೆ. ಮರುದಿನ ಬೆಳಗ್ಗೆಯೇ ಬುಕ್ ಮಾಡಿದ ಭಕ್ತಾದಿಗಳ ಸೇವೆ ಮಾಡಲಿಕ್ಕೆ ಕಷ್ಟವಾಗುತ್ತೆ. ದೇವಾಲಯಗಳಲ್ಲಿ ಪುರೋಹಿತರಿಗೆ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಹೀಗಾಗಿ ಭಕ್ತಾದಿಗಳು ತಕ್ಷಣವೇ ಬುಕ್ಕಿಂಗ್ ಮಾಡಿದ ಮಾಹಿತಿ ದೊರಕೋದಿಲ್ಲ. ಜೊತೆಗೆ ಪ್ರಸಾದ ಹೋಟೆಲ್ ರೀತಿ ತಕ್ಷಣವೇ ರೆಡಿ ಮಾಡಿ ಕೊಡುವುದಕ್ಕೂ ಕೂಡ ಆಗೋದಿಲ್ಲ. ಎ ಮತ್ತು ಬಿ ದರ್ಜೆಯ ಬಹುತೇಕ ದೇವಾಲಯಗಳಲ್ಲಿ ಅಡುಗೆಯವರು ಹಾಗೂ ಉಗ್ರಾಣದ ವ್ಯವಸ್ಥೆ ಇರೋದಿಲ್ಲ. ಜೊತೆಗೆ ಆನ್ಲೈನ್ನಲ್ಲಿ ಬುಕ್ ಮಾಡಿದ ಪೂಜಾ ಸೇವೆಗೆ ನೀಡಿದಂತಹ ಹಣ ಯಾವಾಗಲೂ ಅರ್ಚಕರ ಕೈ ಸೇರುತ್ತೆ. ಪೂಜಾ ಹಾಗೂ ಪ್ರಸಾದದ ಪದಾರ್ಥಗಳನ್ನು ತರಲಿಕ್ಕೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಈ ಆನ್ಲೈನ್ ಸೇವೆಯನ್ನು ಹಾಗೂ ಈ ಮೊಬೈಲ್ ಆ್ಯಪನ್ನು ರದ್ದು ಮಾಡಬೇಕು ಅಂಥೇಳಿ ಅರ್ಚಕರ ಒಕ್ಕೂಟ ಧಾರ್ಮಿಕ ದತ್ತಿ ಆಯುಕ್ತರಿಗೆ ಪತ್ರವನ್ನು ಬರೆದಿದೆ. ಸೇವಾರ್ಥ ಅಂತ ಫಿಕ್ಸ್ ಮಾಡಿದ್ದಾರೆ ಎ ಮತ್ತು ಬಿಗೆ. ಈ ಮೊಬೈಲ್ ಆ್ಯಪ್ ಕಾನೂನು ಏನಾಗಿದೆ, ಮೊಬೈಲ್ ಆ್ಯಪ್ನವ್ರಿಗೆ ಹಣ ಎಲ್ಲ ಅವ್ರಿಗೆ ಹೋಗುತ್ತೆ, ಎಕ್ಸಿಕ್ಯೂಟಿವ್ ಆಫೀಸರು ನಮಗೆ ಕೊಡ್ತಾರೆ. ಇದು ಬರೋಷ್ಟೊತ್ತಿಗೆ ಒಂದು ತಿಂಗಳಾಗುತ್ತೆ. ಸಡನ್ನಾಗಿ ರಾತ್ರಿ ಹೊತ್ತು ಫೋನ್ ಮಾಡ್ತಾರೆ 10 ಗಂಟೆಗೆ, ಸಮಯ ಬೆಳಗ್ಗೆ 1 kg ಪುಳಿಯೋಗರೆ ಬೇಕು, ಪೊಂಗಲ್ ಬೇಕು, ಅಭಿಷೇಕ ಮಾಡಿ ಅಂತ. ನಾವು ಯಾವ ಥರ ಮಾಡೋದು? ಅರ್ಚಕರಿಗೆ ಮೊಬೈಲ್ ಇಲ್ಲ, ಮೊಬೈಲ್ ಇಟ್ಕೋಬಾರ್ದು ಅಂತ ಸರ್ಕಾರ ಆರ್ಡರ್ ಮಾಡಿದೆ. ತುಂಬ ತೊಂದರೆ ಆಗುತ್ತೆ, ಟೈಮ್ ಮೇಲೆ ಮಾಡಿಬಿಟ್ಟು ತೊಂದರೆ ಆಗುತ್ತೆ. ಇದನ್ನು ನಾವು ಏನು ಹೇಳ್ತಾ ಇದ್ದೀರಿ ಅಂದರೆ, ಯಥಾಸ್ಥಿತಿ ಕಾಪಾಡಿ, ಮುಂಚೆ ಹೇಗಿತ್ತೋ ಅದೇ ಥರ ಮಾಡ್ಕೊಂಬನ್ನಿ. ಆನ್ಲೈನ್ ಸೇವೆ ಬೇಡ, ಎ ಮತ್ತು ಬಿಗೆ ಬೇಡ. ಬೇರೆ ಕಡೆ ನಡೆಯುತ್ತೆ, ಇಲ್ಲಿ ಮಾತ್ರ ಬೇಡ. ಇಲ್ಲಿ ತೊಂದರೆ ಆಗ್ತಾ ಇದೆ ಮೇಡಮ್, ನಮಗೆ ಹಣ ಸಿಕ್ಕೋದಿಲ್ಲ. ಮೊಬೈಲ್ ಆ್ಯಪು ಬೇಡ, ಅದನ್ನು ಹೊರಗಿನವ್ರು ಕೊಟ್ಟಿದ್ದಾರೆ, ಅದು ನಮ್ಮ ಇಲಾಖೆ ಒಳಗಡೆ ಇಟ್ಕೊಳ್ಳಿ. ಆದರೆ ಈ ಮೊಬೈಲ್ ಆ್ಯಪ್ ಹಾಗೂ ಆನ್ಲೈನ್ ಸೇವೆಯನ್ನು ದೊಡ್ಡ ದೊಡ್ಡ ದೇವಸ್ಥಾನಗಳಾದ ಕುಕ್ಕೆ ಸುಬ್ರಹ್ಮಣ್ಯ, ಚಾಮುಂಡಿ ಬೆಟ್ಟ, ನಂಜನಗೂಡು, ಮೇಲುಕೋಟೆ ಮೊದಲಾದ ಕಡೆ, ಅಂದರೆ ಅಡುಗೆ ಕೆಲಸದವರು, ಸಿಬ್ಬಂದಿಗಳು ಹಾಗೂ ಉಗ್ರಾಣಗಳಿರುವ ಕಡೆ ನಡೆಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂಥೇಳಿ ಅರ್ಚಕರ ಒಕ್ಕೂಟ ಹೇಳಿದೆ. ಮುಂದಿನ ದಿನಗಳಲ್ಲಿ ಮುಜರಾಯಿ ಇಲಾಖೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಅರುಣಾ ಶಿರ್ಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.